ಎಲ್ರಿಗೂ ನಮಸ್ಕಾರ. ಲೇಖಿಕಾ ಸಾಹಿತ್ಯ ವೇದಿಕೆ ಆಯೋಜಿಸುವ ಮಹಿಳಾ ಸಾಹಿತ್ಯದ ಹಿರಿಯ ಚೇತನಗಳು, ಇದು 85ನೆಯ ಕಾರ್ಯಕ್ರಮ. ಅತ್ಯಂತ ಹೆಮ್ಮೆಯ ಕಾರ್ಯಕ್ರಮ ನಮ್ಮದು. ಈ ಬಾರಿ ನಾವು ಹಿರಿಯ ಲೇಖಕಿಯ ಬಗ್ಗೆ ಪ್ರಬಂಧಗಳನ್ನು ಮಂಡನೆ ಮಾಡ್ತಾ ಇದ್ದೇವೆ. ಈ ಇಡೀ ತಿಂಗಳು ನಾವು ಯಾವ ಲೇಖಕಿಯ ಹುಟ್ಟಿದ ಹಬ್ಬವನ್ನು ಪರಿಗಣಿಸಿ, ಅವರ ಹುಟ್ಟಿದ ದಿನವನ್ನು ಪರಿಗಣಿಸಿ, ಆ ಇಡೀ ತಿಂಗಳು ಅವರ ಕುರಿತು ನಾವು ಪ್ರಬಂಧ ಮಂಡನೆ, ಅವರ ಬದುಕು ಮತ್ತು ಬರಹದ ಕುರಿತು ಪ್ರಬಂಧ ಮಂಡನೆಯನ್ನು ಮಾಡ್ತಾ ಬಂದಿದ್ದೇವೆ. ಇದು 85ನೆಯ ಪ್ರಬಂಧ ಮಂಡನೆ. ನಮಸ್ಕಾರ, ನಾನು ಶೈಲಜಾ ಸುರೇಶ್, ಲೇಖಿಕಾ ಸಾಹಿತ್ಯ ವೇದಿಕೆಯ ಸಂಚಾಲಕಿ ಮತ್ತು ಸಾಹಿತ್ಯ ಸಖಿಯ ಸಂಪಾದಕಿ. ಆಗಸ್ಟ್ ತಿಂಗಳು ಮೊಟ್ಟ ಮೊದಲಿಗೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭ ಹಾರೈಕೆಗಳು ಮುಂಚಿತವಾಗಿ. ಹಾಗೆ ಇದು ಶ್ರಾವಣ ಮಾಸ, ಶ್ರಾವಣದ ಸಂಭ್ರಮ, ವರಮಹಾಲಕ್ಷ್ಮಿ ವ್ರತ ಮತ್ತು ಶ್ರಾವಣ ಶುಕ್ರವಾರ, ಶ್ರಾವಣ ಮಂಗಳವಾರ ಮಂಗಳಗೌರಿ ವ್ರತದ ಒಂದು ಸಂಭ್ರಮ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೇ ತಿಂಗಳಲ್ಲಿ. ಹಾಗೆ ಆಗಸ್ಟ್ ತಿಂಗಳು ಅಂತಂದರೆ ಒಂದು ಸಂಭ್ರಮದ ಒಂದು ವಾತಾವರಣ, ಒಂದು ಸಂಭ್ರಮದ ಶ್ರಾವಣದ ಸೋನೆ ಮಳೆಯ ಜಿನುಗುವಿಕೆಯ ಜೊತೆಯಲ್ಲಿ, ಈ ಹಬ್ಬಗಳ ಸಂಭ್ರಮದ ಜೊತೆಗೆ ನಾವು ಈ ಇಡೀ ತಿಂಗಳು ನಿಮಗಾಗಿ ಅತ್ಯಂತ ಜನಪ್ರಿಯ ಕನ್ನಡದ ಅತ್ಯಂತ ಜನಪ್ರಿಯ ಲೇಖಕಿ ಸಾಯಿ ಸುತೆಯವರ ಕುರಿತು ನಾವು ಇಡೀ ತಿಂಗಳು ಪ್ರಬಂಧ ಮಂಡನೆಯನ್ನು ಮಾಡ್ತಾ ಇದ್ದೇವೆ. ಅವರ ಬದುಕು ಮತ್ತು ಬರಹದ ಕುರಿತು ಒಂದು ಸಣ್ಣ ಅವಲೋಕನ. ಇದು ನಮ್ಮ ವತಿಯಿಂದ ಸಾಯಿ ಸುತೆಯವರಿಗೆ ಹುಟ್ಟಿದ ಹಬ್ಬದ ಒಂದು ಪುಟ್ಟ ಕೊಡುಗೆ ಅಂತ ನಾನಾದರೂ ಭಾವಿಸ್ತೇನೆ. ಸಾಯಿ ಸುತೆ, ಇದು ಅವರ ಕಾವ್ಯನಾಮ. ಅವರ ಹುಟ್ಟಿದ ಹೆಸರು ರತ್ನ ಅವರು ಆಗಸ್ಟ್ 20, 1942ರಲ್ಲಿ ಕೋಲಾರದಲ್ಲಿ ಜನಿಸ್ತಾರೆ. ಅವರ ತಂದೆ ವೆಂಕಟಪ್ಪನವರು, ತಾಯಿ ಲಕ್ಷ್ಮಮ್ಮನವರು. ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಕೋಲಾರದಲ್ಲೇ ನಡೆಯುತ್ತೆ. ಅವರ 17ನೇ ವಯಸ್ಸಿಗೆ ಅವರು ಕಾಲೇಜಿಗೆ ಸೇರಿಕೊಂಡ್ರು. ಆದರೆ ಕಾಲೇಜು ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕಿಂತ ಮೊದಲೇ ಅವರ ಮದುವೆ ಅಶ್ವತ್ಥನಾರಾಯಣ ಅವರ ಜೊತೆಗೆ ನಡೆಯುತ್ತೆ. ಅಶ್ವತ್ಥನಾರಾಯಣ ಅವರ ಮನೆಗೆ ಕಾಲಿಟ್ಟ ರತ್ನ ಅವರಿಗೆ ಅಲ್ಲಿ ಬಹಳಷ್ಟು ಪುಸ್ತಕಗಳು ಓದಲಿಕ್ಕೆ ಸಿಗ್ತವೆ. ಅಶ್ವತ್ಥನಾರಾಯಣ ಅವರು ಪುಸ್ತಕ ಪ್ರೇಮಿ, ಸಾಹಿತ್ಯ ಪ್ರೇಮಿಯಾಗಿದ್ದರು. ಹಾಗೆ ಅವರ ಮನೆಯಲ್ಲಿ ಬಹಳಷ್ಟು ಕನ್ನಡ ಪುಸ್ತಕಗಳು ಇರ್ತಾಯಿದ್ವು. ಆನಕ್ರ ಅವ್ರದ್ದು, ಭೈರಪ್ಪನವ್ರದ್ದು, ತರಾಸು ಅವ್ರದ್ದು, ಹೀಗೆ ಬಹಳಷ್ಟು ಪುಸ್ತಕಗಳು ಇರ್ತಾಯಿದ್ವು. ಯಾವುದೇ ಹೊಸ ಪುಸ್ತಕಗಳು ಮಾರುಕಟ್ಟೆಗೆ ಬಂದ ತಕ್ಷಣ ಅದನ್ನು ತಗೊಂಡು ಬರ್ತಾಯಿದ್ರಂತೆ. ಹಾಗೆ ಅಂಥ ಒಂದು ಸಾಹಿತ್ಯ ಪ್ರೇಮಿ ಪತಿಯ ಜೊತೆಗೆ ಸಾಯಿ ಸುತೆಯವರ ಒಂದು ಬರಹದ ಬದುಕು ಪ್ರಾರಂಭ ಆಗುತ್ತೆ. ಅವರು ಇವುಗಳನ್ನೆಲ್ಲ ಓದ್ತಾ ಅವರಿಗೂ ಕೂಡ ಬರೀಬೇಕು ಅನ್ನುವಂಥ ಒಂದು ಆಸೆ ಚಿಗುರುತ್ತೆ. ಹಾಗೆ ಅವರು ಮೊಟ್ಟ ಮೊದಲಿಗೆ ಎಲ್ಲ ಬರಹಗಾರರು ಬರೆಯೋ ಹಾಗೆ ಮೊಟ್ಟ ಮೊದಲಿಗೆ ಅವರು ಪದ್ಯಗಳನ್ನು ಬರೀತಾರೆ, ಕವನಗಳನ್ನು ಬರೀತಾರೆ. ಆನಂತರ ಮಿಂಚು ಅನ್ನುವಂಥ ಒಂದು ಕಾದಂಬರಿಯನ್ನು ಬರೀತಾರೆ. ಅವರ ಮೊಟ್ಟ ಮೊದಲ ಧಾರಾವಾಹಿ ಪ್ರಜಾಮತದಲ್ಲಿ ಪ್ರಾರಂಭವಾಗುತ್ತೆ. ವಿವಾಹ ಬಂಧನ ಅಂತಕ್ಕಂಥದ್ದು 1970ರ ಸುಮಾರಿಗೆ. ನಂತರ ಅವರು ತಿರುಗಿ ನೋಡಿದ್ದೇ ಇಲ್ಲ. ನಡೀತಾ ಅವು ಕಾದಂಬರಿಗಳು ಜನಪ್ರಿಯತೆಯಲ್ಲಿ ಉತ್ತುಂಗ ಶಿಖರವನ್ನು ಏರಿದ್ರು ಸಾಯಿ ಸುತೆಯವರು. ಅವರು ಸಾಯಿಬಾಬಾ ಅವರ ಒಂದು ಪರಮ ಭಕ್ತರಾಗಿದ್ದರು. ಹಾಗಾಗಿ ತಮ್ಮ ಹೆಸರನ್ನು ಸಾಯಿ ಸುತೆ, ಸಾಯಿಬಾಬಾರ ಮಗಳು ಅನ್ನೋ ಹಾಗೆ ಸಾಯಿ ಸುತೆ ಅನ್ನುವಂಥ ಒಂದು ಕಾವ್ಯನಾಮದಲ್ಲಿ ಬರೆಯೋದಕ್ಕೆ ಆರಂಭ ಮಾಡಿದ್ರು. ಅವರ ಬರವಣಿಗೆ ಅಪಾರ ಜನರನ್ನು ಆಕರ್ಷಿಸಿತು. ಬಹಳಷ್ಟು ಜನಪ್ರಿಯತೆಯ ಒಂದು ಉತ್ತುಂಗ ಶಿಖರ ಅಂತ ನಾನಾಗಲೇ ಹೇಳಿದಾಗೆ ಬಹಳಷ್ಟು ಎತ್ತರದ ಒಂದು ಜನಪ್ರಿಯತೆಯ ಸಿಂಹಾಸನದಲ್ಲಿ ಸಾಯಿ ಸುತೆಯವರು ವಿರಾಜಮಾನರಾದರು. ಹಾಗೆ
ಅವರ ಕಾದಂಬರಿಗಳು ಪ್ರಜಾಮತ, ಸುಧಾ, ತರಂಗ, ಹೀಗೆ ಕರ್ಮವೀರ ಇಂಥ ಎಲ್ಲ ಪತ್ರಿಕೆಗಳ ಹೆಚ್ಚು ಪ್ರಜಾಮತ ಅವಾಗಿನ ಒಂದು ಜನಪ್ರಿಯ ಪತ್ರಿಕೆ. ಬಹಳಷ್ಟು ಲೇಖಕಿಯರು ಬೆಳಕಿಗೆ ಬಂದಿದ್ದು ಪ್ರಜಾಮತ ಮೂಲಕ. ಹಾಗೆ ಬಹಳ ದೊಡ್ಡ ಟ್ಯಾಬ್ಲೈಟ್ ಸೈಜ್ನಲ್ಲಿ ಬರ್ತಾ ಇದ್ದಂಥ ಒಂದು ಪತ್ರಿಕೆ ಅದು. ನಾವು ಕೂಡ ಅವಾಗೆಲ್ಲ ಆ ಇಡೀ ಪತ್ರಿಕೆ ನಮ್ಮ ಪುಟ್ ಕೈಯಲ್ಲಿ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ದೊಡ್ಡ ಸೈಜಿನ ಪತ್ರಿಕೆ. ಅದ್ರ ಒಂದು ಓದುವಂಥ ಕುತೂಹಲ ನಮಗೂ ಇತ್ತು. ಅವರು ಅವರ ಕಾದಂಬರಿಗಳನ್ನು ಕನ್ನಡ ನಿರ್ಮಾಪಕರು, ಕನ್ನಡ ಚಲನಚಿತ್ರ ನಿರ್ಮಾಪಕರು ಬಹಳ ಮೆಚ್ಚಿಕೊಂಡ್ರು. ಹಾಗೆ ನಿಮಗೆ ನೆನಪಿರಬೇಕು, ಬಾಡದ ಹೂವು, ಅನಂತ್ನಾಗ್ ಮತ್ತು ಪದ್ಮಪ್ರಿಯ ಅಭಿನಯದ ಬಾಡದ ಹೂವು, ಇದು ಕೂಡ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಒಂದು ಸಿನಿಮಾ. ಒಂದು ಕಾಲೇಜಿನ ಹುಡುಗಾಟದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ, ಒಂದು ಹೆಣ್ಣು ಮಗಳ ಜೀವನದಲ್ಲಿ ಬೀರ್ತಕ್ಕಂಥ ಪರಿಣಾಮಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಬಹಳ ಸೊಗಸಾಗಿ, ಮತ್ತು ಇಲ್ಲಿ ಮಧ್ಯಮ ವರ್ಗದ ಭಾವನೆಗಳು, ಮಧ್ಯಮ ವರ್ಗದ ಜೀವನ ಶೈಲಿ ಇಲ್ಲಿ ಬಹಳ ಸೊಗಸಾಗಿ ಬಿಂಬಿತವಾಗ್ತಾ ಇತ್ತು. ಹಾಗಾಗಿ ಆ ಮಧ್ಯಮ ವರ್ಗದ ಜನರ ಬದುಕಿಗೆ ಸ್ಪಂದಿಸ್ತಾ ಇದ್ದಂಥ ಈ ಲೇಖಕಿಯ ಕೃತಿಗಳು ಮಧ್ಯಮ ವರ್ಗದ ಜನರಿಗೆ ಬಹಳಷ್ಟು ಇಷ್ಟ ಆಗ್ತಾಯಿದ್ರು. ಹಾಗೆ ಗಂಧರ್ವಗಿರಿ, ಆರತಿ ಮತ್ತು ವಿಷ್ಣುವರ್ಧನ್ ಅವರು ನಡೆಸಿದಂತಹ ಗಂಧರ್ವಗಿರಿ, ಇದು ಕೂಡ ಒಂದು ಯಶಸ್ವಿ ಚಿತ್ರವಾಯಿತು. ಮಿಡಿತ ಶ್ರುತಿ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿಯವರ ಒಂದು ತಾರಾಗಣ ಅಂತ ನಾನು ಅಂದ್ಕೊಳ್ತೀನಿ. ಅದು ಕೂಡ ಬಹಳ ಜನಪ್ರಿಯವಾಯಿತು. ಹಾಗೆ ಸಪ್ತಪದಿ ಸುಧಾರಾಣಿ, ಅಂಬರೀಷ್ ಮತ್ತು ರೂಪಿಣಿಯವರ ಒಂದು ತಾರಾಗಣದಲ್ಲಿ ಬಂತು, ಬಹಳಷ್ಟು ಯಶಸ್ವಿ ಆಯಿತು. ಇಂಥ ಒಂದು ಸಿನಿಮಾ ಮಾಧ್ಯಮದಲ್ಲಿ ಬಹಳಷ್ಟು ಹೆಸರು ಮಾಡಿದಂಥವರು ಸಾಯಿಸುತ್ತೇವರು. ಮತ್ತು ಶ್ವೇತ ಗುಲಾಬಿ, ಕಲ್ಯಾಣ ರೇಖೆ, ಇವೆಲ್ಲ ಸಿನಿಮಾಗಳು ಇವರ ಒಂದು ಕಾದಂಬರಿಗಳ ಒಂದು ಬೇಸ್ ಮೇಲೆ ಬಂದಂಥದ್ದು, ಇಬ್ಬನಿಕರಗಿತ್ತು. ಅನಂತ್ನಾಗ್ ಮತ್ತು ಲಕ್ಷ್ಮಿಯವರ ಕೊಂಚ ವಿಭಿನ್ನ ರೀತಿಯ ಕಥೆಯನ್ನು ಹೊಂದಿದಂತಹ ಚಿತ್ರಗಳು. ಈ ಮೂಲಕ ಕೂಡ ಸಾಯಿಸುತ್ತೇವರು ಅತ್ಯಂತ ಯಶಸ್ವಿಯಾದರು. ಚಲನಚಿತ್ರ ಮಾಧ್ಯಮಗಳ ಮೂಲಕ ಕೂಡ ಅವರ ಕಾದಂಬರಿಗಳು ಜನರನ್ನು ಮತ್ತಷ್ಟು ಹೆಚ್ಚು ವೇಗವಾಗಿ ತಲುಪಿದವು. ಸುಮಾರು ಇಲ್ಲಿಯವರೆಗೂ 140ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಸಾಯಿಸುತ್ತೇವರು ಬರೆದಿದ್ದಾರೆ. ಬಹಳಷ್ಟು ಇದರ ಕುರಿತು ನಾನು ಇಲ್ಲಿ ಸಣ್ಣ ಪರಿಚಯವನ್ನು ಮಾತ್ರ ಮಾಡಿಕೊಳ್ತಾ ಇದ್ದೇನೆ. ಇದೇ ವೇದಿಕೆಯಲ್ಲಿ 4 ಗಂಟೆಗೆ ವಿದ್ಯಾಶ್ರೀ ಹಟ್ಟಿಯವರು ತಮ್ಮ ಪ್ರಬಂಧ ಮಂಡನೆಯಲ್ಲಿ, ಸಾಯಿಸುತ್ತೆ ಬದುಕು ಬರಹ ಪ್ರಬಂಧ ಮಂಡನೆಯಲ್ಲಿ ಅವರ ಬದುಕಿನ ಕುರಿತು ವಿಸ್ತೃತವಾಗಿ ಮಾಹಿತಿಗಳನ್ನು ನಿಮಗೆಲ್ಲರಿಗೂ ಹಂಚಲಿದ್ದಾರೆ. ಹಾಗೆ ಬಹಳಷ್ಟು ಕಾದಂಬರಿಗಳು ನೀವು ಕೂಡ ಓದಿರ್ಲಿಕ್ಕೂ ಸಾಕು. ಅಭಿಲಾಷ, ಅಮೃತ, ಆಡಿಸಿದಳು, ಜಗದೋದ್ಧಾರನ, ಕರಗಿದ ಕಾರ್ಮೋಡ, ಹೀಗೆ ಡಾಕ್ಟರ್ ವಸುಧಾ, ಹೀಗೆ 150ರ ಹತ್ತಿರ ಕಾದಂಬರಿಗಳ ಒಂದು ದೊಡ್ಡ ಪಟ್ಟಿ ಇದೆ ಅವರದು. ನಿಮಗೆಲ್ಲ ನೆನಪಿರಬೇಕು, ಸರ್ಕ್ಯುಲೇಟಿಂಗ್ ಲೈಬ್ರರಿಗಳಿರ್ತಾ ಇದ್ವು ನಮ್ಮ ಒಂದು ಕಾಲೇಜು ದಿನಗಳು, ಹೈಸ್ಕೂಲು ದಿನಗಳಲ್ಲಿ. ಅಲ್ಲಿ ದಿನಕ್ಕೆ 4 ಆಣೆ ಕೊಟ್ಟರೆ ನಾವು ಒಂದು ಪುಸ್ತಕವನ್ನು ತಗೊಂಡು ಹೋಗಿ ಓದ್ಬಿಟ್ಟು ಮತ್ತೆ ಮಾರನೇ ದಿನ ನಾವಲ್ಲಿ ವಾಪಸ್ ಕೊಡ್ಬೋದಾಗಿತ್ತು. ಹಾಗೆ ಹೋಗ್ತಾ ಇದ್ದಂಥ ಸರ್ಕ್ಯುಲೇಟಿಂಗ್ ಲೈಬ್ರರಿಗಳಲ್ಲಿ ಒಂದು ಶೆಲ್ಫಿನ ಭರ್ತಿ ಆಯಾ ಲೇಖಕಿಯರ ಹೆಸರನ್ನು ಹಾಕಿ ಅಲ್ಲಿ ಅವರದ್ದೇ ಪುಸ್ತಕಗಳನ್ನು ಜೋಡಿಸಿಡ್ತಾಯಿದ್ರು. ಸಾಯಿಸುತ್ತೇವರದ್ದೇ ಒಂದು ಕಪಾಟು, ಉಷಾ ನವರತ್ನರಾಮ್ದೇ ಒಂದು ಕಪಾಟು, H.G. ರಾಧಾದೇವಿಯವ್ರದ್ದೇ ಒಂದು ಕಪಾಟು, ಹೀಗೆ ಆ ಕಪಾಟುಗಳ ಭರ್ತಿ ಅವರ ಪುಸ್ತಕಗಳಿರ್ತಾ ಇದ್ವು. ನಾವು ನಮ್ಮ ಗೆಳತಿಯರು ಚರ್ಚೆ ಮಾಡ್ತಾ ಇದ್ವಿ, ಈ ಪುಸ್ತಕವನ್ನು ನೀನು ಓದಿದ್ಯಾ, ಈ ಪುಸ್ತಕ ಓದಿದ್ಯಾ ಅಂತ ನಾವು ಚರ್ಚೆ ಮಾಡ್ತಾ ಇದ್ದಿದ್ದು ನೆನಪಾಗುತ್ತೆ ನಮಗೆ. ಹಾಗೆ ಆ ಸಂದರ್ಭದಲ್ಲಿ ಓದುಗರು ಬಹಳ ಹೆಚ್ಚಾಗಿದ್ದರು. ಮತ್ತು ಈ ಒಂದು ಜನಪ್ರಿಯ ಶೈಲಿಯನ್ನು ಸಾಯಿಸುತ್ತೇವರು ಅಳವಡಿಸ್ಕೊಂಡಿದ್ರು. ಮತ್ತು ಆ ಶೈಲಿ ಕೆಲವು ಕಾದಂಬರಿಗಳಲ್ಲಿ ಮತ್ತು ವಿಷಾದದ ಎಳೆ ಇರ್ತಾಯಿತ್ತು ಆ ಕಾದಂಬರಿಯಲ್ಲಿ. ಕಥಾನಾಯಕಿಯ ಮೌನದ ಹಿಂದೆ ಅಥವಾ ಅವಳ ಮುಗುಳ್ನಗೆಯ ಹಿಂದೆ ಆ ಒಂದು ಸಣ್ಣ ವಿಷಾದದ ಎಳೆ, ಅದು ಮತ್ತು ಭಾವುಕತೆಯ ಒಂದು ಅವರು ವರ್ಣನೆ ಮಾಡ್ತಾ ಇದ್ದಂಥ ರೀತಿ, ಅದು ಮನಸ್ಸನ್ನು ನವಿರಾಗಿ ತಟ್ತಾ ಇತ್ತು. ಅಂಥ ಒಂದು ನವಿರಾದ ಭಾವಗಳು,
ನವಿರಾದ ಪ್ರೇಮಗಳು, ನವಿರಾದ ಸಂಬಂಧಗಳು ಇವೆಲ್ಲವನ್ನು ನಮ್ಮ ಮಧ್ಯಮ ವರ್ಗದ ಒಂದು ಚೌಕಟ್ಟಿನಲ್ಲಿ ಅವರು ಕಟ್ಟಿಕೊಡ್ತಾ ಇದ್ರು. ಇದು ಬಹಳಷ್ಟು ನಮ್ಮ ಓದುಗರಿಗೆ ಬಹಳ ಪ್ರಿಯವಾಗ್ತಾ ಇತ್ತು. ಮತ್ತು ನಾವು ಕೂಡ ನಮ್ಮ ಕಾಲೇಜು ಪುಸ್ತಕಗಳಲ್ಲಿ, ನಮ್ಮ ಪಠ್ಯಪುಸ್ತಕಗಳ ಮಧ್ಯದಲ್ಲಿ ಕಾದಂಬರಿಗಳನ್ನೆಲ್ಲ ಬಚ್ಚಿಟ್ಟುಕೊಂಡು ಓದ್ತಾ ಇದ್ದಂಥ ಒಂದು ಸವಿ ನೆನಪು ನಮಗೆ. ಹಾಗೆ ಸಾಹಿತ್ಯವ್ರಿಗೆ ಭಾಳಷ್ಟು ಪ್ರಶಸ್ತಿಗಳು ಬಂದವು. ಇತ್ತೀಚೆಗಷ್ಟೇ ಅವರಿಗೆ ಸಾಹಿತ್ಯ ಅಕಾಡೆಮಿಯ ಒಂದು ಗೌರವ ಸದಸ್ಯತ್ವವು ಕೂಡ ಸಿಕ್ಕಿತು. ಮತ್ತು ಅವರು ಯಾವತ್ತೂ ಅವರು ಜನಪ್ರಿಯತೆಯ ಹಿಂದೆ ಆಗಲಿ, ಪ್ರಶಸ್ತಿಗಳ ಹಿಂದೆ ಆಗಲಿ ಹೋದವರಲ್ಲ. ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳು ಅವರನ್ನು ಹಿಂಬಾಲಿಸ್ಕೊಂಡು ಬಂದು ಅವರ ಮನೆ ಬಾಗಿಲನ್ನು ತಟ್ಟಿ ಪ್ರಶಸ್ತಿಗಳನ್ನು ಕೊಟ್ಟು ಹೋದಂಥ ಸಂದರ್ಭಗಳು. ಅವರು ಯಾವತ್ತೂ ತಮ್ಮನ್ನು ತಾವು ಅವರು ವೈಯಕ್ತಿಕವಾಗಿ ತಮ್ಮ ಕಾದಂಬರಿಗಳ ಮೂಲಕ, ತಮ್ಮ ಬರಹಗಳ ಮೂಲಕ ಅವರು ಹೆಚ್ಚು ಓದುಗರಿಗೆ ಪರಿಚಿತರಾಗ್ತಾ ಹೋದರೆ ಹೊರತು ಅವರು ಯಾವತ್ತೂ ತಮ್ಮನ್ನು ವೈಯಕ್ತಿಕವಾಗಿ ತಮ್ಮನ್ನು ತಾವು ತೆರೆದುಕೊಳ್ಳಲಿಲ್ಲ. ಈಗಲೂ ಕೂಡ ನಾವು ಅವರೊಟ್ಟಿಗೆ ಸಂಪರ್ಕವನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅವರು ಆಗಸ್ಟ್ ತಿಂಗಳನ್ನು ಪುಟ್ಟಪರ್ತಿಯಲ್ಲಿ ಕಳೆಯುವುದಾಗಿ ಹೇಳಿದರು. ಹಾಗಾಗಿ ನಮಗೆ ಅವರೊಟ್ಟಿಗೆ ನೇರ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಈ ಬಾರಿ ಸಾಧ್ಯ ಆಗಲಿಲ್ಲ. ಇರಲಿ, ಆದರೂ ಅವರು ನಮ್ಮೊಟ್ಟಿಗೆ ವಾಟ್ಸಪ್ ಸಂದೇಶದ ಮೂಲಕ ನಮ್ಮ ಸಂಪರ್ಕದಲ್ಲಿದ್ದಾರೆ. ಮತ್ತು ನಮ್ಮ ಸಾಹಿತ್ಯ ಸಖಿ ಗ್ರೂಪ್ನಲ್ಲಿ ಕೂಡ ಅವರು ಸಾಯಿಸುತ್ತೇವರು ನಮ್ಮೊಟ್ಟಿಗೆ ಇದ್ದಾರೆ. ಮತ್ತು ನಮ್ಮ ಕಾರ್ಯಕ್ರಮಗಳಿಗೆ ಆಗಾಗ ಬೆನ್ನು ತಟ್ಟುವ ಮಾತುಗಳನ್ನು ಕೂಡ ಆಡ್ತಾ ಇರ್ತಾರೆ. ಸಾಯಿಸುತ್ತೆ ಮೇಡಮ್ ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅವರಿಗೆ ಭಗವಂತ 100 ವರ್ಷ ಆಯುಷ್ಯು, ಆರೋಗ್ಯ, ನೆಮ್ಮದಿಗಳನ್ನು ಕೊಡಲಿ. ಮತ್ತಷ್ಟು ಕಾದಂಬರಿಗಳು ಅವರೊಟ್ಟಿಗೆ ಅವರ ಲೇಖನಿಯಿಂದ ಹೊರಬರಲಿ ಅಂತ ಈ ಮೂಲಕ ನಾವು ಲೇಖಿಕಾ ಸಾಹಿತ್ಯ ವೇದಿಕೆಯ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ. ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಹಾಗೆ ಈ ತಿಂಗಳು ಪೂರ್ತಿ ನಾವು ಸಾಯಿಸುತ್ತೆಯವರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ಇವತ್ತು ಪ್ರತಿ ಬುಧವಾರ 4 ಗಂಟೆಗೆ ಫೇಸ್ಬುಕ್ ಲೈವ್ನಲ್ಲಿ ಕಾರ್ಯಕ್ರಮ ಇರುತ್ತೆ. ಇವತ್ತು ಪ್ರಾಸ್ತಾವಿಕವಾಗಿ ನಾನು ಶೈಲಜಾ ಸುರೇಶ್ ಮಾತಾಡ್ತಾ ಇದ್ದೇನೆ. ಹಾಗೆ 4 ಗಂಟೆಗೆ ಸಾಯಿಸುತ್ತೆಯವರ ಬದುಕು ಬರಹದ ಕುರಿತು ವಿದ್ಯಾ ಶಿರಹಟ್ಟಿಯವರು ಧಾರವಾಡದಿಂದ ಮಾತಾಡಲಿಕ್ಕಿದ್ದಾರೆ. ಮತ್ತು 2ನೇ ಬುಧವಾರ ಶಾಂತಿವಾಸ ಅವರು ಸಾಯಿಸುತ್ತೆಯವರ ಒಂದು ಕಾದಂಬರಿಯ ಕುರಿತು ಮಾತಾಡಲಿಕ್ಕಿದ್ದಾರೆ. 3ನೇ ಬುಧವಾರ ಶಾಂತ ಜಯಾನಂದ ಅವರು ಸಾಯಿಸುತ್ತೆಯವರ ಕೃತಿಯ ಕುರಿತು ಮಾತಾಡಲಿಕ್ಕಿದ್ದಾರೆ. 4ನೇ ಬುಧವಾರ ಸುಜಾತ ರವೀಶ್ ಅವರು ಸಾಯಿಸುತ್ತೆಯವರ ಒಂದು ಕೃತಿಯ ಕುರಿತು ಮಾತಾಡಲಿಕ್ಕಿದ್ದಾರೆ. ಹೀಗೆ ನಾವು ಈ ಇಡೀ ತಿಂಗಳು ಅವರ ಒಂದು ಹುಟ್ಟುಹಬ್ಬದ ಸಲುವಾಗಿ ಅವರ ಬದುಕು ಬರಹದ ಕುರಿತು ಪ್ರಬಂಧ ಮಂಡನೆಯನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಮುಂದಿನ ಸೆಪ್ಟೆಂಬರ್ ತಿಂಗಳ ಬರಹಗಾರ್ತಿ ಲತಾ ಗುತ್ತಿಯವರು, ಡಾಕ್ಟರ್ ಲತಾ ಗುತ್ತಿಯವರು, ಅವರ ಕುರಿತು ನಾವು ಮುಂದಿನ ಸೆಪ್ಟೆಂಬರ್ನಲ್ಲಿ ನಾವು ಪ್ರಬಂಧ ಮಂಡನೆಯನ್ನು ಮಾಡಲಿದ್ದೇವೆ. ಹಾಗೆ ಈ ಸ್ವಾತಂತ್ರ್ಯದ ದಿನಾಚರಣೆಯ ಅಂಗವಾಗಿ ನಮ್ಮ ಸಾಹಿತ್ಯ ಸಖಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಡನೆ ನಿಮ್ಮೆಲ್ಲರ ಮನೆಗಳಿಗೆ ಬರಲಿದ್ದಾಳೆ. ಹಾಗೆ ಸಾಹಿತ್ಯ ಸಖಿಯನ್ನು ಸಂಭ್ರಮದಿಂದ ಸ್ವಾಗತಿಸಿ ಮತ್ತು ಯಾರು ಚಂದಾದಾರರಾಗಿಲ್ವೋ ಅವರು ಚಂದಾದಾರರಾಗಿ ಸಾಹಿತ್ಯ ಸಖಿಯನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಅಂತ ಕೇಳ್ತಾ 4 ಗಂಟೆಗೆ ಮತ್ತೆ ಇದೇ ವೇದಿಕೆಯಲ್ಲಿ ನಾವು ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.